ಹಾಸನಿಂದ ನೇರವಾಗಿ ರಾಮನಾಥಪುರಕ್ಕೆ ಬಂದು ಬಸ್ಸಲ್ಲಿ ಇಳಿದು ನೋಡ್ಬೋದು ನೀವು ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂತ ಬಂದಿದ್ದೀವಿ. ಮತ್ತು ನಮ್ಮ ನಾದಿನಿ ಮಗಂದು ಮುಡಿ ಕೊಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಬಸ್ ಸ್ಟ್ಯಾಂಡಿಂದ ಬಲಗಡೆ ಹೋದರೆ ಒಂದೇ ಸ್ಟ್ರೈಟ್ ರೋಡು, ಸ್ವಲ್ಪ 1/4 ಕಿಲೋಮೀಟ್ರ್ ಹೋದರೆ ಎಡಗಡೆ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಹೋಗದೆ ನೀವು ದೇವಸ್ಥಾನಕ್ಕೆ ಹತ್ರಕ್ಕೆ ಹೋಗ್ಬೋದು. ನಾವು ಹೋಗ್ತಾ ಇರೋದು ಜಾತ್ರೆ ಮುಗ್ದು 2ನೇ ದಿನಕ್ಕೆ ನಾವು ಹೋಗ್ತಾ ಇರೋದು. ಇವಾಗ ಈ ಊರಿನ ಇತಿಹಾಸ ತಿಳಿದುಕೊಳ್ಳೋಣ ಬನ್ನಿ. ರಾಮನಾಥಪುರವು ಕಾವೇರಿ ನದಿಯ ದಂಡೆಯ ಮೇಲಿರುವ ಪುರಾತನ ಧಾರ್ಮಿಕ ಕೇಂದ್ರವಾಗಿದ್ದು ಹಾಸನ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದೆ. ಇಲ್ಲಿ ಚೋಳ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯವು ಇತ್ತು. ಈ ಸ್ಥಳವು ಸಾಂಪ್ರದಾಯಿಕವಾಗಿ ದಕ್ಷಿಣ ಕಾಶಿ ಮತ್ತು ಅಗಸ್ತ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ. ಈ ಸ್ಥಳವು ಪ್ರಾಚೀನ ಕಾಲದಲ್ಲಿ ವಿವಿಧ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ರಾಜರ ಸ್ವಾಭಾವಿಕ ಆಯ್ಕೆಯಾಗಿತ್ತು. ಹಾಗಾಗಿ ಇದು ಕಾವೇರಿ ನದಿ ಮತ್ತು ಶ್ರೀ ರಾಮೇಶ್ವರ ದೇವಾಲಯದಿಂದಾಗಿ ಪವಿತ್ರ ಮತ್ತು ಯಾತ್ರಾ ಸ್ಥಳವೆಂದು ಪ್ರಸಿದ್ಧಿಯಾಗಿದೆ. ಈ ಗ್ರಾಮದಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ಪ್ರಸನ್ನ ಸುಬ್ರಹ್ಮಣ್ಯ ದೇವಸ್ಥಾನ, ಅಗಸ್ತ್ಯೇಶ್ವರ ದೇವಸ್ಥಾನ, ಪಟ್ಟಾಭಿರಾಮ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ಟೇಪೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಎಲ್ಲ ದೇವಾಲಯಗಳನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಕಾರಣಕ್ಕಾಗಿಯೇ ಈ ಸ್ಥಳವನ್ನು ದೇವಾಲಯಗಳ ಪಟ್ಟಣವೆಂದು ಕರೆಯುತ್ತಾರೆ. ಪ್ರಾಚೀನ ಕಾಲದಲ್ಲಿ ಈ ಗ್ರಾಮವನ್ನು ಸವರ್ತಕಪುರ, ವಕ್ಷಿಕಪುರ ಮತ್ತು ತೇತ್ರಪುರವೆಂದು ಕರೆಯುತ್ತಿದ್ದರು. ಇಲ್ಲಿಗೆ ರಾಮನಾಥಪುರವೆಂದು ಹೆಸರು ಬರುವ ಕಾರಣವೆಂದರೆ ರಾಮನು ಇಲ್ಲಿಗೆ ಬಂದು ಹೋಗಿದಾದ ಮೇಲೆ ಇದಕ್ಕೆ ರಾಮನಾಥಪುರವೆಂದು ಹೆಸರು ಬಂತು. ಭೃಂಗ ಋಷಿಯ ಶಾಪದಿಂದ ಮುಕ್ತವಾಗಲು ಅಗ್ನಿದೇವನು ಕಾವೇರಿ ನದಿಯಲ್ಲಿ ಮುಳುಗಿ ಪ್ರಾರ್ಥನೆ ಮಾಡಿಕೊಂಡಿರುತ್ತಾನೆ. ಅದಕ್ಕೆ ಈ ಜಾಗವನ್ನು ಅಗ್ನಿ ಪುಷ್ಕರಣಿ ಎಂದು ಕರೆಯುತ್ತಾರೆ. ಈ ಸ್ಥಳವು ಕಾವೇರಿ ನದಿಯ ಮಧ್ಯದಲ್ಲಿ ನೆಲೆಗೊಂಡಿದೆ. ಆದುದರಿಂದ ಇದನ್ನು ದಕ್ಷಿಣ ಭಾರತದ ಎಲ್ಲ ತೀರ್ಥಗಳಲ್ಲಿ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾಗಿದೆ. ದೇವಾಲಯಗಳಿಗೆ ಭೇಟಿ ನೀಡುವ ಮೊದಲ ಭಕ್ತರು ಇಲ್ಲಿಗೆ ಬಂದು ಸ್ನಾನವನ್ನು ಮಾಡುತ್ತಾರೆ. ಕಾರಣ ಈ ರೀತಿ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದೋಡುತ್ತದೆ ಎಂದು. ಕಪಿಲ ಶಿಲ್ಪದಂತಹ ಸ್ಥಳವಿದೆ. ಅಲ್ಲಿ ಸಂತ ವಿಶ್ವಾಮಿತ್ರನು ಪ್ರಾರ್ಥನೆಯನ್ನು ಮಾಡಿದನು. ಈ ಜಾಗದಲ್ಲಿ ಒಂದು ಗಾಯತ್ರಿ ಮಂತ್ರವನ್ನು ಪಠಿಸಿದರೆ 1000 ಬಾರಿ ಸಮನಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಈ ನದಿಯಲ್ಲಿ ಭೂಗರ್ಭ ಎಂಬ ಇನ್ನೊಂದು ಸ್ಥಳವಿದೆ. ಕಾಮಧೇನು ಶುಕ್ರಾಚಾರ್ಯವನ್ನು ಭಂಗಗೊಳಿಸಿದ್ದಕ್ಕೆ ಕಾಮಧೇನುವನ್ನು ಕಲ್ಲಾಗಿ ಮಾಡಿದ್ದಾರೆ. ಈ ಜಾಗದಲ್ಲೇ ಕಲ್ಲು ಇರುವುದು. ಇವಾಗ ನಾವು
ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಸುಬ್ರಹ್ಮಣ್ಯ ದೇವಸ್ಥಾನವು ಒಂದು ಕುತೂಹಲಕಾರಿ ಕಥೆಯನ್ನು ಹೊಂದಿದೆ. 460 ವರ್ಷಗಳ ಅಹಂಕಾರ ಕುಕ್ಕೆ ಸುಬ್ರಹ್ಮಣ್ಯ ಮಠದ ವಿಭುದೇಶ ತೀರ್ಥರು ಮಧ್ವತತ್ವ ಪ್ರಚಾರಕ್ಕಾಗಿ ಮಡಿಕೇರಿ ಕಡೆಗೆ ಪ್ರಯಾಣ ಬೆಳೆಸಿದರು. ಈ ಪ್ರವಾಸದ ಸಮಯದಲ್ಲಿ ಇವರು ಸೊರ್ಲಬಿಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಸ್ಥಾಪಿಸಿದರು. ನಂತರ ರಾಮನಾಥಪುರಕ್ಕೆ ಭೇಟಿ ನೀಡಿದ ಜ್ಞಾನ ಪೂಜೆಗಾಗಿ ಅಲ್ಲಿಯೇ ತಂಗಿದ್ದರು. ಆವಾಗ ರಾತ್ರಿ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಲು ಆದೇಶಿಸಿದರು. ಅದೇ ಸಮಯದಲ್ಲಿ ಹೊಳೆನರಸೀಪುರದ ರಾಜ ನರಸಪ್ಪ ನಾಯಕನ ಕನಸಿನಲ್ಲೂ ಸುಬ್ರಹ್ಮಣ್ಯವು ಕಾಣಿಸಿಕೊಂಡು ಗಂಡು ಮಗುವನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿ ದೇವಸ್ಥಾನಕ್ಕೆ ಅಗತ್ಯವಿರುವ ಎಲ್ಲ ಬೆಂಬಲ ಮತ್ತು ಸಹಕಾರವನ್ನು ನೀಡುವಂತೆ ದೇವರು ಅವನಿಗೆ ಆದೇಶಿಸಿತು. ಅನಂತರ ರಾಜ ಸ್ವಾಮೀಜಿಯನ್ನು ಭೇಟಿ ಮಾಡಿ ಸ್ವಾಮೀಜಿ ನೀಡಿದ ನಿರ್ದೇಶನದಂತೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸಿದನು. ವ್ಯಾಸರಾಯರು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದರು. ಅದಕ್ಕೆ ವ್ಯಾಸ ಆಂಜನೇಯವೆಂದು ಕರೆಯುತ್ತಾರೆ. ಅಗಸ್ತ್ಯೇಶ್ವರ ದೇವಸ್ಥಾನವನ್ನು ಅಗಸ್ತ್ಯ ಋಷಿಮುನಿಗಳು ನಿರ್ಮಿಸಿದ್ದಾರೆ ಎಂದು ನಂಬಲಾಗುತ್ತದೆ. ಈ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ. ಮಂಟಪ, ನವರಂಗ, ಅಂತರಾಳ. ಈ ದೇವಾಲಯವು ಭವ್ಯವಾದ ನಕ್ಷತ್ರಾಕಾರದ ವೇದಿಕೆಯ ಮಧ್ಯಭಾಗದಲ್ಲಿದೆ. ಸುಖನಾಸಿಗಳನ್ನು ಒಳಗೊಂಡಿದೆ. ಈ ದೇವಾಲಯವು ಏಕಕೂಟ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪಟ್ಟಾಭಿರಾಮ ದೇವಸ್ಥಾನವನ್ನು ಕಣ್ವಿ ಋಷಿಯ ಮಗನಾದ ಸೋಂಬರಿ ಋಷಿ ನಿರ್ಮಿಸಿದ್ದಾನೆ ಎಂದು ಪ್ರತೀತಿ ಇದೆ. ಭಾರತದಲ್ಲಿ ಎಲ್ಲೂ ಸಿಗದ ಮೂರ್ತಿ ನಿಮಗೆ ನೋಡಲು ಇಲ್ಲಿ ಸಿಗುತ್ತದೆ. ರಾಮನು ತನ್ನ ತೊಡೆಯಲ್ಲಿ ಸೀತೆ ಮಾತೆಯನ್ನು ಕೂರಿಸಿಕೊಂಡಿದ್ದಾರೆ. ಹಿಂದೆ ಭರತ, ಶತ್ರುಘ್ನ, ಚಾಮರ ಮತ್ತು ಬಲಭಾಗದಲ್ಲಿ ಹನುಮಾನು, ಎಡಭಾಗದಲ್ಲಿ ಲಕ್ಷ್ಮಣರು ಇದ್ದಾರೆ. ಈ ರೀತಿಯ ವಿಗ್ರಹವು ಭಾರತದಲ್ಲೇ ಎಲ್ಲೂ ಇಲ್ಲ. ಈ ದೇವಸ್ಥಾನ ನಮ್ಮ ಹಾಸನ ಜಿಲ್ಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ನಗುತ್ತಾ ಇರಿ, ಜೋಪಾನವಾಗಿರಿ.